ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ದೀಪಾವಳಿ ಹಬ್ಬದ ದಿನ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನನ್ನ ಮಕ್ಕಳಿಬ್ರು ಸೈಕಲ್ಗಳು ತೊಳಿತಿದ್ದಾರೆ. ಅಂದರೆ ಆಯುಧ ಪೂಜೆಯಲ್ಲಿ ಗಾಡಿ ಪೂಜೆ ಏನು ಮಾಡಿರಲಿಲ್ಲ ನಾವು, ಯಾವಾಗಲೂ ದೀಪಾವಳಿಗೆ ಮಾಡೋದು, ಹಂಗಾಗಿ ತೊಳಿತಾ ಇದ್ದಾರೆ. ಪಾಪ ಗಾಡಿ ತೊಳಿತಾ ಇದ್ದಾರೆ. ಮಳೆ ಬಿಡ್ತಾನೆ ಇರಲಿಲ್ಲ, ಮಳೆ ಬಂದು ನಿಂತಿತ್ತು. ತೊಳೆದು ನಿಲ್ಲಿಸಿದ್ರು, ಮತ್ತೆ ಮಳೆ ಬಂತು. ಪಾಪ ಎಲ್ಲ ತೊಳೆದಿದ್ರು ನೀಟಾಗಿ. ಬೆಳಗ್ಗೆಯಿಂದ ಹಿಂಗೆ ಬರ್ತಿದೆ ಫ್ರೆಂಡ್ಸ್, ಮಳೆ ನಿಂತೇ ಇಲ್ಲ, ಬಿಟ್ಟು ಬಿಟ್ಟು ಬರ್ತಾಯಿತ್ತು. ತೊಳೆದು ನಿಲ್ಲಿಸಿದ್ದಾರೆ. ನಾನು ಮಳೆ ಬಂದು ನಿಂತೋದ್ಮೇಲೆ ಮನೆ ಮುಂದೆ ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತೆ. ಅರಿಶಿನ ಕುಂಕುಮ ಹಾಕಿ ರಂಗೋಲಿ 2 ಸಲ ಫ್ರೆಂಡ್ಸ್ ಇವತ್ತು ರಂಗೋಲಿ ಹಾಕಿರೋದು. 2 ಸಲನೂ ಮಳೆ ಬಂದು ಹೊರಟೋಯ್ತು. ಮತ್ತೆ ಇನ್ನೊಂದು ಸಲ ರಂಗೋಲಿ ಹಾಕಿದ್ದು. ಹಂಗೆ ಪೂಜೆ ಮಾಡೋಕ್ಕೆ ಮನಸ್ಸಿರಲ್ಲ, ಅದು ಬೇರೆ ಹಬ್ಬ ಅಲ್ವ ಇವತ್ತು. ಅದರಿಂದ ಮತ್ತೆ 2 ಸಲ ತೊಳೆದು 2 ಸಲ ರಂಗೋಲಿ ಹಾಕಿದ್ದೀನಿ. ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೆ. ಮತ್ತು ಈಚೆ ಹೊರಗಡೆ ಬಾಗಿಲಲ್ಲಿ ಎಲ್ಲ ದೀಪಗಳಿಟ್ಟು ದೀಪ ಹಚ್ಚಿ ಗಾಡಿ ಪೂಜೆ ಮಾಡೋಣ ಅಂತ ಹೇಳಿ ಬೇಗನೆ ಮಾಡಿದೆ. ಗಾಡಿ ಪೂಜೆ ಮಾಡೋಣ ಅಂದರೆ ಮತ್ತೆ ಮಳೆ ಬರ್ತಾಯಿತ್ತು. ಮಳೆ ನಿಂತೋದ್ಮೇಲೆ ಮಾಡೋಣ ಅಂತ ರೆಡಿ ಮಾಡಿ ಕರೆಂಟ್ ಹೊರಟೋಯ್ತು ಫ್ರೆಂಡ್ಸ್. ದೀಪ ಹಚ್ಚಿದ್ದಕ್ಕೆ ಕರೆಂಟ್ ಹೋದರೂ ಚೆನ್ನಾಗಿ ಕಾಣಿಸ್ತಾ ಇತ್ತು. 2 ಸಲ ಕರೆಂಟ್ ಹೋಯ್ತು. ಮತ್ತು ಕರೆಂಟ್ ಬಂತು, ಸಿಂಗಲ್ ಇತ್ತು ಕರೆಂಟು. ನಮ್ಮ ಕಡೆ ಮಳೆಗಾಲದಲ್ಲಿ ಜಾಸ್ತಿ ಕರೆಂಟ್ ತೆಗಿತಾರೆ ಮತ್ತು ಸಿಂಗಲ್ ಕೊಡ್ತಾರೆ. ಹಂಗಾಗಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ದೀಪದ ಹತ್ರ, ಚೆನ್ನಾಗೈತೆ ಅಂತ ಹೇಳಿ. ವಿಡಿಯೋ ಮಾಡಿ ಗಾಡಿಗೆಲ್ಲ ರೆಡಿ ಮಾಡಿ ಗಾಡಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 6:30. ಇವಾಗ ಬೇಗನೆ ಕತ್ಲಾಗೋಗುತ್ತೆ. 6:30ಗೆ ಪೂಜೆ ಮಾಡೋವಾಗೂ ಸ್ವಲ್ಪ ಮಳೆ ಬೀಳ್ತಾಯಿತ್ತು, ಸಣ್ಣ ಹನಿ ಬೀಳ್ತಾಯಿತ್ತು. ಜೋರಾಗಿ ಬರೋದು, ಬೇಗ ಮಾಡು ಅಂತ ಇದ್ರು ನಮ್ಮ ಮನೆಯವರು. ನನ್ನ ಮಕ್ಕಳಿಗೆ ಎಕ್ಸಾಮಲ್ಲಿ ಫಸ್ಟ್ ಟರ್ಮ್ ಎಕ್ಸಾಮಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದ್ರೆ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದರು. ಸೈಕಲ್ ಕೊಡಿಸಿದ್ದಾರೆ ಇಬ್ರಿಗೂ ಒಂದೊಂದು. 2 ಸೈಕಲ್ಲು ಮತ್ತು ಗಾಡಿಗೆ ಪೂಜೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ, ಏನು ಗ್ರ್ಯಾಂಡಾಗಿ ಏನಿಲ್ಲ. ನಮ್ಮ ಮನೆಯವರೇ ಸೇರಿಕೊಂಡು ಪೂಜೆ ಮಾಡಿದ್ದು. ಯಾವಾಗಲೂ ಅಷ್ಟೇ ಸಿಂಪಲ್ಲಾಗೆ ಮಾಡೋದು ವರ್ಷವೂ. ನನ್ನ ಮಕ್ಕಳು ನನ್ನ ಸೈಕಲ್ ನಾನು ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ತಾಯಿದ್ರು. ನಾನು ಮಾಡಬೇಕು ಅಂತ. ನನ್ನ ಮಗಳದು ಮುಂದೆ ಟೈರ್ ಪಂಚರ್ ಆಗಿದೆ ಅಂತ ಅವಳು ಇದು ಮಾಡ್ತಾಯಿದ್ಲು, ನಂದು ಪಂಚರ್ ಹಾಕ್ಸ್ಕೊಡ್ಲಿಲ್ಲ ಅಂತ ಹೇಳಿ. ಪೂಜೆ ಮಾಡಿ ನಮ್ಮ ಮನೆಯವ್ರಿಗೆ ನೀನು ಮಾಡಿ ಬೂದ್ಗುಂಬಳಕಾಯಿ ಹೊಡಿ ಅಂತ ಹೇಳಿದೆ. ಆದರೂ ಫಾಸ್ಟಾಗಿ ಮಳೆ ಸಣ್ಣಗೆ ಬೀಳ್ತಾನೆ ಇತ್ತು. ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಬೆಳಗ್ಗೆಯಿಂದ ವೆಯ್ಟ್ ಮಾಡಿರೋದು, ಮಳೆ ನಿಂತ ಮೇಲೆ ಮಾಡೋಣ ಅಂತ. ಮಳೆ ಬರೋದು ನಿಂತೋಗೋದು ಹಿಂಗೆ ಆಗ್ತಾಯಿತ್ತು. ಕೊನೆಗೆ 6:30ಗೆ ಮಾಡಿದ್ವಿ ಪೂಜೆ. ಈ ಸಲ ಒಂದು ವೆಹಿಕಲ್ ಮಿಸ್ಸು ಫ್ರೆಂಡ್. ನಮ್ಮದು ಟಾಟಾ AC ಗಾಡಿ ಇತ್ತು, ಗ್ಯಾರೇಜಿಗೆ ಬಿಟ್ಟು 8 ತಿಂಗಳಾಗಿದೆ. ಇನ್ನು ಅದು ಇಂಜಿನ್ ಸೀಸ್ ಆಗಿದೆ ಅಂತ ರೆಡಿ ಮಾಡೋಕ್ಕೆ ಬಿಟ್ಟಿರೋದು. ದುಡ್ಡು ಕೊಟ್ಟಿದ್ದೀವಿ, ಇನ್ನೂ ಅದು ರೆಡಿ ಮಾಡಿಕೊಟ್ಟಿಲ್ಲ ಅವರು. ಇವತ್ತು ನಾಳೆ ಅಂತ 8 ತಿಂಗಳು ಮುಂದೆ ಹಾಕಿದ್ದಾರೆ ಟೈಮು. ಈ ಸಲ ಅದೊಂದು ಮಿಸ್ ಆಗಿದೆ. ಇದಕ್ಕೆ 2ನೇ ವರ್ಷದಲ್ಲಿ ಟಾಟಾ AC ಕಾರು ಎಲ್ಲ ಪೂಜೆ ಮಾಡಿದ್ವಿ. ಕಾರ್ ಪ್ರಾಬ್ಲಮ್ ಆಯಿತು ಅಂತ ಕಾರ್ ಮಾರಾಕಿದ್ವಿ. ನಮ್ಮ ಮನೆಯವ್ರು ಮಾಡ್ತಿದ್ದು, ನನ್ನ ಮಕ್ಕಳು ನಾನು ಮಾಡಬೇಕು. ಹಠ ಅಂದರೆ ಹಠ ಇಬ್ರಿಗೂ. 3 ಜನನೂ ಸೇರಿಕೊಂಡು ಪೂಜೆ ಮಾಡಿದ್ರು. ಮತ್ತು ನನ್ನ ಮೈದನೂ ಮಾಡ್ದ. ಅವನೇನೆ ಬೂದ್ಗುಂಬಳಕಾಯಿ ನಾನೇ ಪೂಜೆ ಮಾಡಿ ನಾನೇ ಹೊಡಿತೀನಿ ಅಂತೇಳಿ ಅವನು ಮಾಡ್ತಿದ್ದಾನೆ. ಪಟಾಕಿ ಬಾಕ್ಸು ತಂದಿದ್ದಾರೆ 2. ನನ್ನ ಮೈದ ಒಂದು ತೊಗೊಂಬಂದಿದ್ದಾನೆ, ನಮ್ಮ ಮನೆಯವ್ರು ಒಂದು ತೊಗೊಂಬಂದಿದ್ದಾರೆ. ನಮ್ಮ ಮನೆಯವ್ರು ದೊಡ್ಡ ಬಾಕ್ಸ್ ತಂದಿದ್ದಾರೆ. ಅವ್ನು ಪೂಜೆ ಮಾಡಿ ಬೂದ್ಗುಂಬಳಕಾಯಿ ಹೊಡೆದು ಇದು ಹಚ್ತಾ ಇದ್ದಾನೆ ಗಾಡಿಗಳಿಗೆ. ನಮ್ಮ ಅತ್ತೆಗೆ ಪೂಜೆ ಮಾಡಿ, ನಮ್ಮ ಅತ್ತೆ ಲಾಸ್ಟಲ್ಲೇ ಮಾಡ್ತೀನಿ ಅಂತೇಳಿ ಅವರೂ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೊಡ್ತಾಯಿದ್ರು. ಪೂಜೆ ಮುಗಿಸಿ ಗಾಡಿ ಮುಂದಕ್ಕೆ ಮೂವ್ ಮಾಡು ಅಂತ ಹೇಳಿ ನಮ್ಮ ಅತ್ತೆ. ನನ್ನ ಮೈದ ನಾನಿಲ್ಲ ನೀನೇ ಹೋಗು ಅಂತ ಹೇಳಿ ಅವ್ರ ಅಣ್ಣಂಗೆ. ನನ್ನ ಮಗ ನಾನು ಫಸ್ಟ್ ಹೋಗ್ಬೇಕು ಮಮ್ಮಿ, ನಾನು ಫಸ್ಟ್ ಹೋಗ್ಬೇಕು ಅಂತ ಅವನೇ ಫಸ್ಟ್ ಸೈಕಲ್ ಮೂವ್ ಮಾಡಿದ್ದು. ಇನ್ನು ನಮ್ಮ ಮನೆಯವರು ನನ್ನ ಮಗಳಿಗೆ ಅದು ಮುಂದೆ ಟೈರ್ ಪಂಚರ್ ಆಗಿಬಿಟ್ಟೈತೆ ಪಾಪ, ತುಳಿಯೋಕೆ ಆಗ್ತಿಲ್ಲ, ಮುಂದಕ್ಕೆ ಬಾ ಅಂದರೆ ಹಂಗೋ ಸಾಧನೆ ಮಾಡಿ ಮುಂದಕ್ಕೆ ಬಂದಳು. ನಮ್ಮ ಅತ್ತೆ ಚಕ್ರದಡಿಗೆ ನಿಂಬೆಹಣ್ಣು ಕೇಳ್ಕೊಂಡ್ರು. ಸ್ವಲ್ಪ ಬೆಳಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಕರೆಂಟ್ ಸಿಂಗಲ್ ಇರೋದ್ರಿಂದ ನೀಟಾಗಿ ಕಾಣಿಸಿಲ್ಲ ಫ್ರೆಂಡ್ಸ್.
ಮತ್ತು ಪಟಾಕಿ ಬಾಕ್ಸು, ಇದು ಚಿಕ್ಕ ಬಾಕ್ಸು ನಮ್ಮ ಮೈದ ತಂದಿರೋದು, ಇದು ದೊಡ್ಡದು ನಮ್ಮ ಮನೆಯವ್ರು ತೊಗೊಂಬಂದಿರೋದು. ಪಟಾಕಿ ತಂದಿದ್ದೆ ವೇಸ್ಟು ಅನಿಸ್ತು ಮಟ್ಟಿಗೆ. ಚಿಕ್ಕದು ಮಕ್ಕಳು ಹೊಡೆದ್ರು, ದೊಡ್ಡದು ಪಟಾಕಿ ಹೊಡಿಯೋಕೆ ಹೋಗಿ ನಮ್ಮ ಹಸು ಕಿತ್ಕೊಂಡೇ ಹೋಯ್ತು ಸೌಂಡಿಗೆ, ಕಟ್ಟಾಕಿತ್ತವನೇ. ಅದನ್ನ ಹುಡ್ಕಾಡೋಕ್ಕೆ ಎಷ್ಟು ಕಷ್ಟ ಬಿದ್ವಿ ನೈಟಲ್ಲಿ. ಹಂಗೂ ಹಿಂಗೂ ಸ್ವಲ್ಪ ಪಟಾಕಿ ಹೊಡೆದು ಮಿಕ್ಕಿದೆಲ್ಲ ಹಂಗೆ ಇದೆ, ಹೊಡೆದಿಲ್ಲ. ಮಿಕ್ಕಿರೋ ಪಟಾಕಿ ಊಟ ಮಾಡಿ ಆಮೇಲೆ ಹೊಡೆಯೋಣ ಅಂತ ಹೇಳಿ ಊಟ ಮಾಡೋಣ ಅಂತ ಮಾಡೋಕ್ಕೆ ಬಂದ್ವಿ. ಕರೆಂಟ್ ಹೋಗಿತ್ತು, ಅದಕ್ಕೆ ಊಟ ಮಾಡೋದು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅನ್ನ ರಸ ಮತ್ತು ಶಾವಿಗೆ ಪಾಯಸ ಬೋಂಡ ಮಾಡಿದ್ವಿ. ಊಟ ಮಾಡಿಕೊಂಡು ಮಿಕ್ಕಿರೋ ಪಟಾಕಿ ಹೊಡಿತಾ ಇದ್ದೀವಿ. ಕರೆಂಟ್ ಇರಲಿಲ್ಲ, ಹಂಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.